ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇನ್ನೇನು VAO ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ? ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಸೊ ಬೆಸ್ಟ್ ರಿಸೋರ್ಸಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಒಂದು VAO ಎಕ್ಸಾಮ್ಗೆ ಯಾವುದೆಲ್ಲ ಬೆಸ್ಟ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಫಾರ್ KA VAO. ಓಕೆನಾ? ಈಗ ಮೊದಲಿಗೆ ನೋಡೋಣ. ಪೇಪರ್ 1 ಜನರಲ್ ನಾಲೆಡ್ಜ್ 100 ಮಾರ್ಕ್ಸಿಗಿರುತ್ತೆ. ಸೊ ಇದ್ರ ಗೋಲ್ ಏನಂದರೆ ಸ್ಟ್ರಾಂಗ್ ಎಂಪಸೈಸಸ್ ಆನ್ ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕ್ಸ್ ಆ್ಯಂಡ್ ರೂರಲ್ ಗವರ್ನೆನ್ಸ್. ಇಷ್ಟು ಟಾಪಿಕ್ಸ್ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಈಗ ನೋಡೋಣ, 3 ಕಾಲಮ್ ಇದೆ. ಮೊದಲನೇದು ಸಬ್ಜೆಕ್ಟ್, ಸ್ಟ್ಯಾಂಡರ್ಡ್ ಬುಕ್ ರೆಕಮೆಂಡೇಷನ್, ನೋಟ್ಸ್ ಅಥವಾ ಕೀ ಫೋಕಸ್ ಏರಿಯಾಸ್, ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆನಾ? ಈಗ ಮೊದಲಿಗೆ ನೋಡೋಣ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕದ ಇತಿಹಾಸ. ಬುಕ್ ಯಾವುದು? ಸೂರ್ಯನಾಥ್ ಕಾಮತ್, ಓಕೆ, ಅಥವಾ KM ಮುಲ್ಲಾ. ಈ ಬುಕ್ನ ನೀವು ಓದ್ಬೋದು. ಫೋಕಸ್ ಆನ್ ಕದಂಬರ ಬಗ್ಗೆ, ವಿಜಯನಗರ ಎಂಪೈರ್ ಬಗ್ಗೆ, ಮೈಸೂರು ಕಿಂಗ್ಡಮ್ ಬಗ್ಗೆ. ಓಕೆ, ಇದ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಕರ್ನಾಟಕ ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ. ಸೊ ಇದರಲ್ಲಿ ಯಾವ್ದು ಬುಕ್ಕು? ಡಾಕ್ಟರ್ ರಂಗನಾಥ್ ಕರ್ನಾಟಕ ಭೂಗೋಳಶಾಸ್ತ್ರ ಅಂತಿದೆ, ಅದನ್ನ ನೀವು ರೆಫರ್ ಮಾಡ್ಬೋದು. ಯಾವುದ್ರ ಬಗ್ಗೆ ಓದಬೇಕು? ರಿವರ್ಸ್, ಸಾಯಿಲ್ಸ್, ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ, ಡಿಸ್ಟ್ರಿಕ್ಟ್ ವೈಸ್ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರೀಸ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಇಂಡಿಯನ್ ಪೊಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಯಾವ ಬುಕ್ ಓದಬೇಕು? M ಲಕ್ಷ್ಮೀಕಾಂತ್. ಕನ್ನಡ ಅಥವಾ ಇಂಗ್ಲೀಷ್ ವರ್ಷನ್ ಓದ್ಬೋದು, ಅಥವಾ ಸ್ಪರ್ಧಾ ಚೇತನ ಆಗಿರ್ಬೋದು, ಸ್ಪರ್ಧಾ ಚೇತನ ಆಗಿರ್ಬೋದು. ಸೊ ಗೈಸ್, ಏನಿಲ್ಲ, ನಾನು ಬುಕ್ಸ್ ಹೇಳ್ತಾ ಇದ್ದೀನಿ. ಸೊ ಇದು ಕಂಪಲ್ಸರಿ ಓದಲೇಬೇಕು ಅಂತ ಏನಿಲ್ಲ. ಓಕೆನಾ? ಕಂಪಲ್ಸರಿ ಇದೇ ಬುಕ್ನ ಓದಬೇಕು ಅಂತ ಏನಿರಲ್ಲ. ನಿಮಗೆ ಯಾವುದು ಈಸಿ ಅನಿಸುತ್ತೋ, ಯಾವ ಆಥರ್ದು ಈಸಿ ಅನಿಸುತ್ತೋ ಅದನ್ನು ನೀವು ರೆಫರ್ ಮಾಡಿ. ಸೊ ಇಂಡಿಯನ್ ಪಾಲಿಟಿಕ್ಸಲ್ಲಿ ಮೇನ್ ಟಾಪಿಕ್ಸ್ ಬಂದು ಫಂಡಮೆಂಟಲ್ ರೈಟ್ಸ್, DPSP, 73rd ಅಮೆಂಡ್ಮೆಂಟ್ ಆಗಿರ್ಬೋದು, ಅಥವಾ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. ಸೊ ನೆಕ್ಸ್ಟ್ ನೋಡೋಣ ಪಂಚಾಯತ್ ರಾಜ್ ಮತ್ತು ರೂರಲ್. ಓಕೆ, ಇದು ಯಾವ ಬುಕ್ಕು? ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಮ್ಯಾನ್ಯುಯಲ್, ಅಥವಾ ನಾಗೇಶ್ ಹೆಗಡೆದು, ಅಥವಾ ಸ್ಪರ್ಧಾ ವಿಜೇತನೂ ಓದ್ಬೋದು. ಸೊ ನೆಕ್ಸ್ಟ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಪ್ಪ? ಸ್ಟ್ರಕ್ಚರ್ ಆಫ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್, ಲ್ಯಾಂಡ್ ರೆಕಾರ್ಡ್ಸ್ ಮತ್ತು ರೂರಲ್ ಸ್ಕೀಮ್ಸ್. ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಜನರಲ್ ಸೈನ್ಸ್, 6ರಿಂದ 10ನೇ ತರಗತಿಯ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್. ಓಕೆ, ಸೈನ್ಸ್ ಟೆಕ್ಸ್ಟ್ ಬುಕ್ಸ್. ಇಷ್ಟನ್ನು ನೀವು ಓದಬೇಕಾಗುತ್ತೆ. ಬೇಸಿಕ್ ಫಿಸಿಕ್ಸ್ ಬಗ್ಗೆ, ಕೆಮಿಸ್ಟ್ರಿ ಮತ್ತು ಎವ್ರಿಡೇ ಬಯೋಲಜಿ ಕಾನ್ಸೆಪ್ಟ್ಸ್. ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಸ್ಪರ್ಧಾ ವಿಜೇತ ನೋಡ್ಬೋದು, ಸ್ಪರ್ಧಾ ಚೈತ್ರ, ಮಂತ್ಲಿ ಮ್ಯಾಗ್ಝಿನ್ನ ನೀವು ನೋಡ್ಕೋಬೋದು. ಲಾಸ್ಟ್ 10 to 12 months ಆಫ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ನ್ಯೂಸ್, ಸ್ಕೀಮ್ಸ್, ಅವಾರ್ಡ್ಸ್. ಇಷ್ಟು ನೀವು ನೋಡ್ಕೋಬೇಕಾಗುತ್ತೆ ಕರೆಂಟ್ ಅಫೇರ್ಸ್. ಅಷ್ಟು ಪೇಪರ್ 1 ಆಯಿತು. ಈಗ ಪೇಪರ್ 2 ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್. ಸೊ ಇದು ಕೂಡ 100 ಮಾರ್ಕ್ಸಿಗಿರುತ್ತೆ. ಸೊ ಮೇನ್ ಹೈ ಸ್ಕೋರಿಂಗ್ ಸೆಕ್ಷನ್ ಯಾವುದು? ಕ್ಲಿಯರ್ ಗ್ರಾಮ್ಯಾಟಿಕಲ್ ರೂಲ್ಸ್ ಮತ್ತು ಬೇಸಿಕ್ ಪ್ರಾಕ್ಟಿಕಲ್ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇರಬೇಕಾಗುತ್ತೆ ಮೇನ್ ಟಾಪಿಕ್. ಸೊ ಮೊದಲಿಗೆ ನೋಡೋಣ ಜನರಲ್ ಕನ್ನಡ. ಕನ್ನಡ ವ್ಯಾಕರಣ ಬೈ ಅರಳು ಮಲ್ಲಿಗೆ, ಪಾರ್ಥಸಾರಥಿ. ಸೊ ಅರಳು ಮಲ್ಲಿಗೆ ಓದ್ಕೋಬೋದು, ಅಥವಾ ಸಾಮಾನ್ಯ ಕನ್ನಡ ಬೈ ವಿದ್ವಾನ್ MV ಸೀತಾರಾಮಯ್ಯ. ಈ ಓದನ್ನು ರೆಫರ್ ಮಾಡ್ಬೋದು. ಸೊ ಅದರಲ್ಲಿ ಏನು ನೋಡಬೇಕು? ಸಂಧಿ, ಸಮಾಸ, ತತ್ಸಮ ತದ್ಭವ, ಪ್ರಾವರ್ಬ್ಸ್ ಮತ್ತು ವೊಕ್ಯಾಬ್ಯುಲರಿನ ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಜನರಲ್ ಇಂಗ್ಲೀಷ್, ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಬೈ SP ಬಕ್ಷಿ, ಹರಿಹಂತ್ ಅಥವಾ ರೆನ್ ಮತ್ತು ಮಾರ್ಟಿನ್. ಈ ಒಂದು ಬುಕ್ಕನ್ನ ಓದ್ಬೋದಾಗುತ್ತೆ. ಟೆನ್ಸಸ್, ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಸ್ಪೀಚ್, ಸಿನಾನಿಮ್ಸ್, ಆ್ಯಂಟೋನಿಮ್ಸ್. ಇಷ್ಟರ ಮೇಲೆ
ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಿ. ಸೊ ಮುಂದೆ ನೋಡೋಣ ಕಂಪ್ಯೂಟರ್ ನಾಲೆಡ್ಜ್. ಆಬ್ಜೆಕ್ಟಿವ್ ಕಂಪ್ಯೂಟರ್ ಅವೇರ್ನೆಸ್ ಬೈ ಹರಿಹಂತ್, ಈ ಬುಕ್ನ ಓದ್ಬೋದು. ಅಥವಾ ನಾಗೇಶ್ ಹೆಗ್ಡೆ ಕಂಪ್ಯೂಟರ್ ನಾಲೆಡ್ಜ್, ಸೊ ಕನ್ನಡದಲ್ಲಿದೆ, ಇದನ್ನು ಕೂಡ ನೀವು ಓದ್ಬೋದು. ಸೊ ಅದರಲ್ಲಿ ಏನೇನು ಓದಬೇಕು? MS ಆಫೀಸ್, ಅದರಲ್ಲಿ ವರ್ಡ್, ಎಕ್ಸೆಲ್ಲು, PPT, ಶಾರ್ಟ್ಕಟ್ಸ್, ನೆಟ್ವರ್ಕಿಂಗು, ಆಪ್ರೇಟಿಂಗ್ ಸಿಸ್ಟಮ್ಸು ಮತ್ತು ಇಂಟರ್ನೆಟ್ ಟರ್ಮ್ಸ್, ಇಷ್ಟನ್ನ ನೀವು ಓದಬೇಕಾಗುತ್ತೆ. ಸೊ ಇಷ್ಟು ಪೇಪರ್ 1 ಮತ್ತು ಪೇಪರ್ 2 ಹೇಳ್ತೀನಿ. ಈಗ ನೋಡೋಣ ಆಲ್ ಇನ್ ಒನ್ ಕಾಂಪ್ರಿಹೆನ್ಸಿವ್ ಗೈಡ್ಸ್, ಕ್ವಿಕ್ ರಿವಿಷನ್. ಸಿಲೆಬಸ್ ಓದಿದ್ದಾದಮೇಲೆ ಸೊ ರಿವಿಷನ್ಗೆ ಈ ಒಂದು ಬುಕ್ಸ್ನ ನೀವು ಯೂಸ್ ಮಾಡ್ಬೋದು. ಫಾರ್ ಆಸ್ಪಿರೆಂಟ್ಸ್ ಲುಕಿಂಗ್ ಫಾರ್ ಎ ಸಿಂಗಲ್ ಕನ್ಸಾಲಿಡೇಟೆಡ್ ಬುಕ್ ಫಾರ್ ಫಾಸ್ಟ್ ಕವರೇಜ್ ಅಲಾಂಗ್ ಸೈಡ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬುಕ್ಸ್. KA ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಗೈಡ್ ಪೇಪರ್ 1 ಮತ್ತು ಪೇಪರ್ 2, ಸನ್ ಸ್ಟಾರ್ ಪಬ್ಲಿಷರ್ಸ್ ಅಥವಾ DN ಮಂಜುನಾಥ್ ಆ್ಯಂಡ್ ಈಶ್ವರ್ ಸಿಂಗ್, ಇದನ್ನ ನೀವು ನೋಡ್ಕೋಬೋದು. ಸೊ ಎಲ್ಲ ಟಾಪಿಕ್ಸು, ಎಲ್ಲ ಸಬ್ಜೆಕ್ಟ್ಸು ಒಂದೇ ಒಂದು ಬುಕ್ಕಲ್ಲಿ ಬಂದುಬಿಡುತ್ತೆ. ಗ್ರಾಮ ಆಡಳಿತ ಅಧಿಕಾರಿ ಕೈಪಿಡಿ, ಡೈಸ್ ಪಬ್ಲಿಕೇಶನ್ ಅಥವಾ KM ಮುಲ್ಲಾ ಅಂತ ಇದೆ, ಅದನ್ನ ನೀವು ರೆಫರ್ ಮಾಡ್ಬೋದು. ಸೊ ಇಷ್ಟು ಈಗ ಫಿಸಿಕಲ್ ಬುಕ್ಸ್ ಆಯಿತು. ಈಗ ಸೊ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಸೋರ್ಸಸ್ ಸಿಗುತ್ತೆ ನೋಡೋಣ. ಮಸ್ಟ್ ಯೂಸ್ ಫ್ರೀ ಆನ್ಲೈನ್ ರಿಸೋರ್ಸಸ್. ಸ್ಕೂಲ್ ಟೆಕ್ಸ್ಟ್ ಬುಕ್ KTBS ಅಥವಾ NCERT ಫ್ರೀ PDF ಆಫ್ 6ನೇ ತರಗತಿಯಿಂದ 10ನೇ ತರಗತಿ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಸೈನ್ಸ್ ಬುಕ್ಸ್ ಫ್ರಮ್ KTBS ವೆಬ್ಸೈಟ್. ಸೊ ಈ ಒಂದು ವೆಬ್ಸೈಟ್ ಇದೆಯಲ್ಲ, ಇಲ್ಲಿ ನಿಮಗೆ ಫ್ರೀಯಾಗಿ 6ರಿಂದ 10ನೇ ತರಗತಿಯ PDF ಎಲ್ಲ ಸಿಕ್ಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಅಫಿಷಿಯಲ್ ಗೋರ್ಮೆಂಟ್ ಪೋರ್ಟಲ್ಸ್. ಕೆಲವೊಂದು ಗೋರ್ಮೆಂಟ್ ಪೋರ್ಟಲ್ಸ್ ಇದೆ, ಸೇವಾ ಸಿಂಧು, ಭೂಮಿ ಪೋರ್ಟಲ್. ಸೊ ಇದರಲ್ಲಿ ಏನು ಸಿಗುತ್ತೆ? ಯೂಸ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಡ್ ರೆಕಾರ್ಡ್ ಟರ್ಮ್ಸ್, RTC ಆಗಿರ್ಬೋದು, ಪಹಣಿ, ಮ್ಯೂಟೇಷನ್, ಖಾತಾ, ದಟ್ ಡೈರೆಕ್ಟ್ ರೆವೆನ್ಯೂ ರಿಲೇಟೆಡ್ ಕ್ವಶನ್ಸ್ ಸ್ಟೆಮ್ ಫ್ರಮ್. ಓಕೆ, ಅಲ್ಲಿ ನಿಮಗೆ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಎಲ್ಲ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ KEA ಅಫಿಷಿಯಲ್ ವೆಬ್ಸೈಟ್, ಅಫಿಷಿಯಲ್ ನೋಟಿಫಿಕೇಷನ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಓಕೆ, ಮತ್ತು OMR ಗೈಡ್ಲೈನ್ಸ್ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಸಾಲ್ವ್ ಪ್ರೀವಿಯಸ್ ಗ್ರೂಪ್ C, KEA ಮತ್ತು ವಿಲೇಜ್ ಅಕೌಂಟೆಂಟ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಕ್ಕರೆ ನೀವು ಅದನ್ನು ಕೂಡ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಸೊ ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಬೆಸ್ಟ್ ಬುಕ್ಸ್ ಮತ್ತು ರಿಸೋರ್ಸಸ್ ಲಿಸ್ಟ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಮ್ಮೆ ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.